ಮಧ್ಯಪ್ರಾಚ್ಯದಲ್ಲಿ 9ನೇ ದಿನಕ್ಕೆ ಭೀಕರ ಯುದ್ಧ ಕಾಲಿಟ್ಟಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮಿಸೈಲ್ ದಾಳಿ ಮುಂದುವರೆದಿದೆ. ಇರಾನ್ನ ಟೆಹರಾನ್ನಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳೇ ಮಿಸೈಲ್ ದಾಳಿಯಿಂದ ಧ್ವಂಸವಾಗಿವೆ. ಬೆಂಕಿಯ ಕೆನ್ನಾಲಗೆಗೆ ಕಟ್ಟಡಗಳು ಹೊತ್ತಿ ಉರಿತಾ ಇವೆ. ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ, ಘನಘೋರವಾಗಿದೆ. ಟೆಹರಾನ್ನಲ್ಲಿ 7 ತೈಲ ಘಟಕಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡಲಾಗಿದೆ. ತೈಲ ಘಟಕ, ಏರ್ಪೋರ್ಟ್, ಅಣುಸ್ಥಾವರ ಧ್ವಂಸ. ಇಸ್ರೇಲ್ ಮೇಲೆ ಇರಾನ್ನಿಂದ ಪ್ರತಿಕಾರದ ದಾಳಿ ಮುಂದುವರೆದಿದೆ. ಪ್ರಮುಖವಾಗಿ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ 9ನೇ ದಿನಕ್ಕೆ ಯುದ್ಧ ಕಾಲಿಟ್ಟಿದೆ. ಭೀಕರತೆಯನ್ನು ಪಡ್ಕೊಳ್ತಾ ಇದೆ ದಿನ ಕಳೆದಂತೆ ಈ ಯುದ್ಧದ ಪರಿಸ್ಥಿತಿ. ತೈಲ ಘಟಕ, ಏರ್ಪೋರ್ಟ್, ಅಣುಸ್ಥಾವರಗಳನ್ನು ಮಿಸೈಲ್ ದಾಳಿಯ ಮೂಲಕ ಧ್ವಂಸ ಮಾಡುವಂತಹ ಕೆಲಸವನ್ನು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಮಾಡ್ತಾ ಇವೆ. ಇನ್ನೊಂದು ಕಡೆ ಇರಾನ್ ಕೂಡ ಅಮೆರಿಕ ಮತ್ತು ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ನಿಮ್ಮ ರಕ್ತವನ್ನು ಹರಿಸ್ತೀವಿ, ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳಿ. ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಆದರೆ ಜನವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡುವಂತಹ ಕೆಲಸದಿಂದಾಗಿ ಅಮಾಯಕರು ಜೀವವನ್ನು ಕಳೆದುಕೊಳ್ಬೇಕಾದಂತಹ ಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ. ತೈಲ ಘಟಕಗಳ ಮೇಲೆ ಈಗ ದಾಳಿ ಮುಂದುವರಿತಾ ಇದೆ. ಲೆಬನಾನ್ನ ಸ್ಟಾರ್ ಹೋಟೆಲ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಲೆಬನಾನ್ನ ರಾಜಧಾನಿ ಬೈರುತ್ ನಗರದ ಮೇಲೆ ದಾಳಿ. ಪ್ರಸಿದ್ಧ ರಾಮ್ನಾ ಹೋಟೆಲ್ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಲಾಗಿದೆ. ಈ ಮಿಸೈಲ್ ದಾಳಿಯಿಂದಾಗಿ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಸುಮಾರು 9ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಹೋಟೆಲ್ನಲ್ಲಿ ಯಾರು ಈ ಯುದ್ಧದಿಂದಾಗಿ ಮನೆ ಮಠವನ್ನ ಕಳ್ಕೊಂಡಿದ್ರು, ಅವರು ವಾಸ್ತವ್ಯವನ್ನ ಹೂಡಿದ್ರು ಅನ್ನೋದು ಗೊತ್ತಾಗಿದೆ. ಅದೇ ಜಾಗವನ್ನ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ದಾಳಿಯನ್ನ ಮಾಡಲಾಗಿದೆ. ಈ ದಾಳಿಯಲ್ಲಿ 4 ಸಾವನ್ನಪ್ಪಿದ್ರೆ 9 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹೋಟೆಲ್ನ ಒಂದು ಕೋಣೆಯನ್ನ ಗುರಿಯಾಗಿಸಿಕೊಂಡು ಈ ಒಂದು ಟಾರ್ಗೆಟ್ ಮಾಡಿದಂತಹ ಜಾಗಕ್ಕೇನೆ ಮಿಸೈಲ್ ದಾಳಿಯನ್ನ ಮಾಡಲಾಗಿದೆ. ನಿರಾಶ್ರಿತರು ತಂಗಿದ್ದ ಹೋಟೆಲ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಈ ಹಿಂದೆಯೂ ಕೂಡ ಶಾಲೆಗಳನ್ನ, ಆಸ್ಪತ್ರೆಗಳನ್ನ, ಜನವಸತಿ ಪ್ರದೇಶಗಳನ್ನ, ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡುತ್ತಿತ್ತು. ಆ ದಾಳಿಯನ್ನ ಮುಂದುವರೆಸಿದೆ. ಇರಾನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರುವಂತಹ ಯಾರನ್ನು ನಾವು ಬಿಡುವುದಿಲ್ಲ ಅಂತ ಹೇಳಿ ಲೆಬನಾನ್ನ ಗುರಿಯಾಗಿಸಿದೆ. ಹಿಜ್ಬುಲ್ಲಾವನ್ನ ಕೂಡ ಗುರಿಯಾಗಿಸಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಇದು ಲೆಬನಾನ್ ಮೇಲೆ ಮುಂದುವರೆದಂತಹ ಮತ್ತೊಂದು ಭೀಕರ ಅಟ್ಯಾಕ್. ಇರಾನ್ನ ಟೆಹರಾನ್ ಮೇಲೆ ಇಸ್ರೇಲ್ ಭೀಕರ ಏರ್ ಸ್ಟ್ರೈಕ್ ಮಾಡಿದೆ. ಮಧ್ಯರಾತ್ರಿ ಮಿಸೈಲ್ ದಾಳಿ. ದೊಡ್ಡ ದೊಡ್ಡ ಕಟ್ಟಡಗಳು ಧ್ವಂಸವಾಗಿವೆ. ಕಟ್ಟಡಗಳು ಹೊತ್ತಿ ಉರಿತಾ ಇರುವಂತಹ ಭಯಾನಕ ದೃಶ್ಯ ಸೆರೆಯಾಗಿದೆ. ಇರಾನ್ನ ಟೆಹರಾನ್ನಲ್ಲಿ ಸ್ಮಶಾನದಂತಹ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಕಾರ್ಯಾಚರಣೆಯಲ್ಲಿ ಸುಮಾರು 1300ಕ್ಕೂ ಅಧಿಕ ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸಾವನ್ನಪ್ಪಿದವರ ಪೈಕಿ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಇನ್ನು ಅನೇಕ ಮಂದಿ ಗಾಯಗೊಂಡಿದ್ದಾರೆ. ಮುಂದೆ ಬದುಕು ಹೇಗೆ ಅಂತ ಹೇಳಿ ದಿಕ್ಕು ತೋಚದಂತಾಗಿದ್ದಾರೆ. ಈ ನಡುವೆ ಇರಾನ್ನ ಟೆಹರಾನ್ನಲ್ಲಿ ಇಸ್ರೇಲ್ ಮತ್ತು ಅಮೆರಿಕದಿಂದ ದಾಳಿ ಮುಂದುವರೆದಿದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಲಾಗ್ತಾ ಇದೆ. ಆರಂಭದಲ್ಲಿ ಮುಂಜಾಗ್ರತಾ ದಾಳಿ ಅಂತ ಹೇಳಿ ಇದೀಗ ಈ ದಾಳಿ ಜನಸಾಮಾನ್ಯರನ್ನ ಬಲಿ ತೆಗೆದುಕೊಳ್ಳುವವರೆಗೂ ಕೂಡ ಬಂದು ನಿಲ್ತಾ ಇದೆ. ಇರಾನ್ನಲ್ಲಿ ತೈಲ ಘಟಕ ಧ್ವಂಸ. ಆ ದೃಶ್ಯವೇ ಭಯಾನಕ. ರಸ್ತೆಯಲ್ಲಿ ತೈಲ ಚೆಲ್ಲಾಡಿದೆ. ಕಿಲೋಮೀಟರ್ ಗಟ್ಟಲೆ ಬೆಂಕಿ ರಸ್ತೆಯಲ್ಲಿ ಹೊತ್ತಿ ಉರಿದಿದೆ. ಗಮನಿಸ್ತಾ ಇರಬಹುದು ಆ ಒಂದು ತೈಲ ಘಟಕದ ಮೇಲೆ ಅಟ್ಯಾಕ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ತೈಲ ಎಲ್ಲ ಚೆಲ್ಲಾಡಿದೆ. ಸಂಪೂರ್ಣವಾಗಿ ಬಹುದೂರದವರೆಗೂ ಕೂಡ ಬೆಂಕಿ ಆವರಿಸಿಕೊಂಡಿತ್ತು. ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅದರ ಎಫೆಕ್ಟ್ ಇರಾನ್ಗೆ ಹೇಗೆ ತಟ್ಟುತ್ತೆ ಅಂದ್ರೆ, ಯುದ್ಧದ ಮೇಲೆ ಅವರು ಏನು ಹಪಹಪಿಸ್ತಿದ್ದಾರೋ, ಈ ಯುದ್ಧವನ್ನ ನಿಲ್ಲಿಸಲ್ಲ, ನಾವು ಸೇಡ್ ತೀರಿಸ್ಕೊಳ್ತೀವಿ ಅಂತ ಹೇಳಿ ಅದರ ಮೇಲೆ ಎಫೆಕ್ಟ್ ಮಾಡುತ್ತೆ. ಅವರ ದೈನಂದಿನ ಜೀವನದ ಮೇಲೆ ಎಫೆಕ್ಟ್ ಮಾಡುತ್ತೆ. ಆರ್ಥಿಕವಾಗಿಯೂ ಕೂಡ ಅವರನ್ನ ಅಸ್ಥಿರಗೊಳಿಸುತ್ತೆ. ನಾನಾ ಕಾರಣಗಳಿಗೋಸ್ಕರ ಇದೀಗ ತೈಲ ಘಟಕಗಳನ್ನೇ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ.
ಸೌದಿ ಅರೇಬಿಯಾ ಮೇಲೆ ದಾಳಿಯನ್ನ ಮುಂದುವರಿಸಿದ ಇರಾನ್. ಯಾವುದಕ್ಕೂ ನಾವು ಬಗ್ಗಲ್ಲ ಕುಗ್ಗಲ್ಲ ಅಂತ ಹೇಳಿ ಇರಾನ್ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಸರ್ಕಾರಿ ಕಟ್ಟಡವನ್ನ ಗುರಿಯಾಗಿಸಿ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ಈಗಾಗಲೇ ಇರಾನ್ ಕೂಡ ಹೇಳ್ಕೊಂಡಿದೆ, ನಮ್ಮ ಬಳಿ ಮಿಸೈಲ್ಸ್ ಇದೆ, ಮಿಸೈಲ್ಗಳು ಖಾಲಿ ಆಗುತ್ತೆ ಅಂತ ನೀವು ಅಂದುಕೊಳ್ಬೇಡಿ ಅಂತ ಹೇಳಿ. ರಕ್ತಕ್ಕೆ ರಕ್ತ ಅಂದ್ರೆ ನಾವು ಕೂಡ ಹರಿಸೋದಕ್ಕೆ ರೆಡಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಕಳೆದ 6 ಗಂಟೆಗಳಲ್ಲಿ 30 ಆತ್ಮಾಹುತಿ ಡ್ರೋನ್ಗಳಿಂದ ದಾಳಿಯನ್ನ ಮಾಡಲಾಗಿದೆ. ಶಾಯಬಾ ತೈಲ ಘಟಕದ ಮೇಲೂ ಕೂಡ ಇರಾನ್ ದಾಳಿಯನ್ನ ನಡೆಸಿದೆ. ವಾಯುನೆಲೆ, ನೌಕಾನೆಲೆ ಇದೆಲ್ಲದರ ಹೊರತಾಗಿ ಇದೀಗ ಜನವಸತಿ ಪ್ರದೇಶಗಳು, ಏರ್ಪೋರ್ಟ್ಗಳು, ತೈಲ ಘಟಕಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಇದೆಲ್ಲವನ್ನ ಕೂಡ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಇನ್ನು ಇರಾನ್ನ ಟೆಹರಾನ್ನಲ್ಲಿ ಏರ್ಪೋರ್ಟ್ ಬಳಿ ದಾಳಿಯಾಗಿದೆ. ಇಸ್ಫಹಾನ್ ಏರ್ಪೋರ್ಟ್ ಬಳಿ ಅಮೆರಿಕ ಅಟ್ಯಾಕ್ ಮಾಡಿದೆ. ಇರಾನ್ನಲ್ಲಿರುವಂತಹ ಸೇನಾ ಏರ್ಫೋರ್ಸ್ ಟಾರ್ಗೆಟ್ ಗಮನಿಸ್ತಾ ಇದ್ದೀರಿ. ಆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ಅನ್ನೋ ದೃಶ್ಯ ಇದು. ಈಗಾಗಲೇ ಅಮೆರಿಕ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ, ಅಮೆರಿಕರನ್ನ ಟಚ್ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಹುಟ್ಟಡಗಿಸ್ತೀವಿ, ಎಲ್ಲೇ ಇದ್ರೂ ಕೂಡ ಹುಡುಕಿ ಹೊಡಿತೀವಿ ಅಂತ ಹೇಳಿ. ಅದೇ ರೀತಿಯಾಗಿ ಇರಾನ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ, ಅಮೆರಿಕನರು ಇಸ್ರೇಲಿಗರನ್ನ ನಾವು ಕೊಲ್ತೀವಿ, ರಕ್ತ ಹರಿಸ್ತೀವಿ ಅಂತ ಹೇಳಿ. ರಾಜತಾಂತ್ರಿಕವಾಗಿ ಒಂದಷ್ಟು ಮಾತುಕತೆಯ ಮೂಲಕ ಈ ಯುದ್ಧದ ಕಾರ್ಮೋಡ ಕವಿಯುವಂತಹ ಸಂದರ್ಭದಲ್ಲಿ ತಣ್ಣಗಾಗಬಹುದು ಅನ್ನೋ ಆಶಾಭಾವನೆ ಇತ್ತು ಇರಾನ್ನ ಅಧ್ಯಕ್ಷ ಮಾತನಾಡಿದಾಗ. ಆದರೆ ಇದೀಗ ಎಲ್ಲೋ ಒಂದು ಕಡೆ ದಾಳಿಗಳು ನಿರಂತರವಾಗಿ ನಡೀತಾ ಇರುವುದರಿಂದ ಅದೆಲ್ಲವೂ ಕೂಡ ಹುಸಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಬಹ್ರೈನ್ನಲ್ಲಿರುವ ಅಮೆರಿಕ ನೌಕಾನೆಲೆಯ ಮೇಲೆ ದಾಳಿ. ಬಹ್ರೈನ್ನ ನೌಕಾನೆಲೆ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ನಡೆಸಿದೆ. ಯುಎಸ್ನ 5ನೇ ನೌಕಾನೆಲೆ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನ ಇರಾನ್ ಮಾಡಿದೆ. ದಾಳಿಯ ಬಳಿಕ ಮುಗಿಲೆತ್ತರಕ್ಕೆ ಬೆಂಕಿ ಮತ್ತು ಹೊಗೆ ಚಿಮ್ಮಿದೆ. ನೌಕಾನೆಲೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕಳೆದ 8 ದಿನಗಳಿಂದಲೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇದೆ. ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯುಎಸ್ನ 5ನೇ ನೌಕಾನೆಲೆಯ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನ ಇರಾನ್ ಇಲ್ಲಿ ಮಾಡಿರುವುದು. ಬಹ್ರೈನ್ನ ನೌಕಾನೆಲೆ ಇದು. ಮಿಸೈಲ್ಗಳ ದಾಳಿ, ಡ್ರೋನ್ಗಳ ದಾಳಿ, ಬಾಂಬ್ಗಳ ಸ್ಫೋಟ ಆಗ್ತಾ ಇದೆ ಎಲ್ಲೆಂದರಲ್ಲಿ. ಸದ್ಯಕ್ಕೆ ಈ ಯುದ್ಧ ಮಧ್ಯಪ್ರಾಚ್ಯದಲ್ಲಿ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಕಡೆ ಇರಾನ್ ಅಧ್ಯಕ್ಷ ಮಸೌದ್ ಅವರು ಮಾತನಾಡಿದಾಗ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ನಾವು ದಾಳಿಯನ್ನ ಮಾಡಿದ್ದು ಸರಿಯಲ್ಲ, ನಾವು ಮಾಡೋದಿಲ್ಲ ಅಂತ ಕೂಡ ಹೇಳಿದಂತಹ ಸಂದರ್ಭದಲ್ಲಿ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳಬಹುದು ಅನ್ನೋ ಕುತೂಹಲ ಇತ್ತು. ಆದರೆ ಸದ್ಯಕ್ಕೆ ಆ ವಾತಾವರಣ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. F-14 ಯುದ್ಧ ವಿಮಾನವನ್ನ ಇಸ್ರೇಲ್ ಹೊಡೆದುರುಳಿಸಿದೆ. ಇರಾನ್ನ ಇಸ್ಫಹಾನ್ ವಿಮಾನ ನಿಲ್ದಾಣದ ಮೇಲೆ ದಾಳಿ. F-14 ಯುದ್ಧ ವಿಮಾನವನ್ನ ಹೊಡೆದಿದ್ದೇವೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇರಾನ್ ಏನೇ ದಾಳಿಯನ್ನ ಮಾಡಿದ್ರೂ ಅದನ್ನ ವಿಫಲಗೊಳಿಸುವಂತಹ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅನ್ನೋದನ್ನ ಇಸ್ರೇಲ್ ಕೂಡ ಇಲ್ಲಿ ಹೇಳ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇರಾನ್ನ ಅಧ್ಯಕ್ಷ ಮಸೌದ್ ಅವರು ಮಾತನಾಡಿದಾಗ ಎಲ್ಲೋ ಒಂದು ಕಡೆ ಆಶಾಭಾವನೆ ಇತ್ತು, ಈ ಯುದ್ಧದ ಕಾರ್ಮೋಡ ಸರಿಬಹುದು ಅಂತ ಹೇಳಿ, ಅಥವಾ ಫುಲ್ ಸ್ಟಾಪ್ ಬೀಳಬಹುದು ರಾಜತಾಂತ್ರಿಕ ಮಾತುಕತೆಯ ಮೂಲಕ ಅಂತ ಹೇಳಿ. ಆದರೆ ಈಗ ಆಗ್ತಾ ಇರುವಂತಹ ದಾಳಿ ಪ್ರತಿದಾಳಿಯನ್ನ ನೋಡಿದ್ರೆ ಇದಕ್ಕೆ ಫುಲ್ ಸ್ಟಾಪ್ ಬೀಳುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನೂ ಕೂಡ ಭೀಕರವಾಗಿರುತ್ತಾ ಅಂತ ಹರೀಶ್ ಹೇಗೆ? ಮಧುಶ್ರೀ, ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ನಡೀತಾ ಇರತಕ್ಕಂತಹ ಯುದ್ಧ 2ನೇ ವಾರಕ್ಕೆ ಕಾಲಿಟ್ಟಿರುವಂತಹದ್ದು. 2ನೇ ವಾರ ಯುದ್ಧ ಮುಂದುವರಿತಿದ್ರು ಕೂಡ ಯುದ್ಧ ತಣ್ಣಗಾಗುವಂತಹ ದಾಳಿ ಪ್ರತಿದಾಳಿಗಳು ತಣ್ಣಗಾಗುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರತಿನಿತ್ಯ ಒಂದೊಂದು ಹಂತಕ್ಕೆ ಯುದ್ಧ ಹೋಗ್ತಾ ಇರುವಂತಹದ್ದು. ಇಷ್ಟು ದಿವಸಗಳ ಕಾಲ ವಾಯುಸೇನೆ ನೌಕಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇತ್ತು. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಯಾವ್ಯಾವ ಸೇನಾ ನೆಲೆಗಳಿವೆ ಇದನ್ನ ಗುರಿಯಾಗಿರಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇತ್ತು, ಮತ್ತೆ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ಈಗ ನೇರವಾಗಿ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ನಡೀತಾ ಇರುವಂತಹದ್ದು. ಇರಾನ್ ಮೊದಲಿಗೆ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿ ಮಾಡ್ತು. ಇದು ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಆಗಿತ್ತು ಸೌದಿ ಅರೇಬಿಯಾ ಇದು. ಹೀಗಾಗಿ ಈಗ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನಲ್ಲಿರ್ತಕ್ಕಂಥ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಿರುವಂತಹದ್ದು. ಇವತ್ತು ಬೆಳಗ್ಗೆ ನಡೆದಂತಹ ದಾಳಿ
ದಾಳಿಯಲ್ಲಿ ಸುಮಾರು 7 ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಿರುವಂತಹದ್ದು. ಈ ಇರಾನ್ನ ಒಂದು ಬೆನ್ನೆಲುಬು, ಏನು ತೈಲ ಅಂತಂದ್ರೆ ಇರಾನ್ನ ಬೆನ್ನೆಲುಬು. ತೈಲ ಸಂಸ್ಕರಣಾ ಮತ್ತು ತೈಲವನ್ನು ಮಾರಾಟ ಮಾಡೋದೇ ಇರಾನ್ಗೆ ಇರ್ತಕ್ಕಂಥ ಆರ್ಥಿಕತೆ ಶಕ್ತಿಯೇ ಬೆನ್ನೆಲುಬನ್ನೇ ಮುರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಹಾಗೂ ಅಮೆರಿಕ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕಚೇರಿಗಳ ಮೇಲೆ, ಕಟ್ಟಡಗಳ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಇಡೀ ಇರಾನ್ನಾದ್ಯಂತ ದಾಳಿಯನ್ನು ಮಾಡ್ತಾ ಇತ್ತು. ಈಗ ಬಹುಮುಖ್ಯವಾಗಿ ತೈಲ ಸಂಸ್ಕರಣಾ ಘಟಕ, ಸರ್ಕಾರಿ ಕಟ್ಟಡಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಜೊತೆಗೆ ವಸತಿ ಕಟ್ಟಡಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನು ಕೂಡ ಗುರಿಯಾರಿಸಿಕೊಂಡು ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ದಾಳಿಯಲ್ಲಿ, ಇಷ್ಟು ದಿವಸಗಳ ಕಾಲ ನಡೆದಂಥ ದಾಳಿಯಲ್ಲಿ ಇರಾನ್ನಲ್ಲಿ ಸುಮಾರು 1300ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಲಕ್ಷಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದಾರೆ. ಅವರು ಟೆಹರಾನ್ನ ಬಿಟ್ಟು ಬೇರೆ ಬೇರೆ ಕಡೆ ಸುರಕ್ಷಿತ ಸ್ಥಳಗಳಿಗೆ ತೆರಳ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ರು ಕೂಡ ಅಲ್ಲಿ ಆಶ್ರಯ ಆಗಿರ್ಬೋದು, ಆಹಾರ, ಬಟ್ಟೆ, ವಸತಿ ಏನೂ ಕೂಡ ಅವರಿಗೆ ಅಲ್ಲಿ ಸಿಗ್ತಾ ಇಲ್ಲ. ಒಂದು ಕಷ್ಟದ ಪರಿಸ್ಥಿತಿ ಈಗ ಇರಾನ್ನಲ್ಲಿರುವಂತಹದ್ದು. ಇನ್ನು ಬಹುಮುಖ್ಯವಾಗಿ ಇರಾನ್ಗೆ ಸಪೋರ್ಟ್ ಆಗಿ ನಿಂತಿದ್ದಂತಹ ಲೆಬನಾನ್ನ ಹೌತಿಸ್ ಮೇಲೂ ಕೂಡ ಇಸ್ರೇಲ್ ನಿರಂತರ ದಾಳಿ ನಡೆಸ್ತಾ ಇದೆ. ಇವತ್ತು ಬೆಹ್ರೂತ್ನ ಒಂದು ಹೋಟೆಲ್ನಲ್ಲಿ, ಒಂದು ಐಷಾರಾಮಿ ಹೋಟೆಲ್ ಮೇಲೂ ಕೂಡ ದಾಳಿ ಆಗಿರುವಂತಹದ್ದು. ಈ ಐಷಾರಾಮಿ ಹೋಟೆಲ್ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ 8ರಿಂದ 10 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತದೆ. ಅನೇಕ ಮಂದಿ ಗಾಯಗೊಂಡಿದ್ದಾರೆ. ಲೆಬನಾನ್ನಲ್ಲಿ ಕೂಡ ಹೌತಿಸ್ ನಿರಂತರವಾಗಿ ಹೌತಿಸ್ಗಳು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಇರಾನ್ಗೆ ಸಪೋರ್ಟ್ ಆಗಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಹಾಗಾಗಿ ಲೆಬನಾನ್ನಲ್ಲಿ ಹೌತಿಸೇ ಇರಬಾರ್ದು, ಅವರ ರಕ್ಷಣಾ ಕಟ್ಟಡಗಳಾಗಿರ್ಬೋದು, ಅವರ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಮಿಲಿಟರಿ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇಸ್ರೇಲ್ ಧ್ವಂಸವನ್ನು ಮಾಡ್ತಿದೆ. ಜೊತೆಗೆ ಅಮೆರಿಕ ಕೂಡ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಿದೆ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿರಂತರ ಅಟ್ಯಾಕ್ಗಳನ್ನ ಮಾಡಬೇಡಿ, ಪ್ರತಿದಾಳಿಗಳನ್ನು ಮಾಡಬೇಡಿ. ನಮ್ಮನ್ನ ಕೆಣಕಿದ್ರೆ ನಾವು 4 ಪಟ್ಟು ನಿಮಗೆ ಹೊಡಿತೀವಿ, ಹುಡುಕಿ ಹೊಡಿತೀವಿ, ಮತ್ತೆ ಇರಾನ್ ನಿಲ್ಲದಂಗೆ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಅಮೆರಿಕ ಕೊಡ್ತಿದೆ. ಜೊತೆಗೆ ತೈಲ ಸಂಸ್ಕರಣಾ ಘಟಕಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಿದೆ. ಮತ್ತೆ ಇರಾನ್ ಏನು ಸುಮ್ಮನೆ ಕುಳಿತಿಲ್ಲ, ಇರಾನ್ ಕೂಡ ದಾಳಿಯನ್ನು ಮಾಡ್ತಿರುವಂಥದ್ದು. ನೌಕಾನೆಲೆ, ವಾಯುನೆಲೆ, ಅಮೆರಿಕದ ನೌಕಾನೆಲೆ, ವಾಯುನೆಲೆ ಎಲ್ಲೂ ಕೂಡ ಬಿಡ್ತಾ ಇಲ್ಲ. ಅಂದರೆ ಮಧ್ಯ ಪ್ರಾಚ್ಯದಲ್ಲಿರ್ತಕ್ಕಂತಹ ಅಮೆರಿಕದ ಸೇನಾ ನೆಲೆಗಳನ್ನು ಬಿಡ್ತಾ ಇಲ್ಲ. ಇವತ್ತು ಬೆಳಗ್ಗೆ ಕೂಡ 4ರಿಂದ 5 ಕಡೆ ನಿರಂತರ ದಾಳಿಯನ್ನು ಇರಾನ್ ಮಾಡ್ತಾ ಇರುವಂಥದ್ದು. ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿರಿಸ್ಕೊಂಡು ಮಾಡ್ತಾ ಇದೆ. ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನಷ್ಟು ಯುದ್ಧ ತೀವ್ರತರವಾದ ಸ್ವರೂಪವನ್ನು ಪಡಿತಾ ಇದೆ. ಮತ್ತು ಬೇರೆ ಬೇರೆ ಆ್ಯಂಗಲ್ನ ಈ ಯುದ್ಧ ಪಡಿತಾ ಇರುವಂಥದ್ದು. ಮತ್ತು ಇಡೀ ವಿಶ್ವದಲ್ಲಿ ತೈಲ ಅಭಾವ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಭಾರತ ಕೂಡ ಬೇರೆ ಬೇರೆ ದೇಶಗಳಲ್ಲಿ ತೈಲ ಸಂಗ್ರಹ ಏನಿದೆ ಅವನ್ನು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಬಹುಮುಖ್ಯವಾಗಿ ನಿನ್ನೆಯಷ್ಟೇ LPG ದರ ಹೆಚ್ಚಿಗೆ ಆಗಿರುವಂತಹದ್ದು. ಇದೇ ರೀತಿಯಂಥ ಬಿಕ್ಕಟ್ಟು ಮುಂದುವರಿದಲ್ಲಿ ಮತ್ತಷ್ಟು ತೈಲ ದರ ಏರಿಕೆ ಆಗಬಹುದು, ಮತ್ತು LPG ದರ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಭಾರತಕ್ಕೂ ಕೂಡ ಈ ಯುದ್ಧ ನೇರವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಟೆಹರಾನ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಟೆಹರಾನ್ ಮೇಲೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಹೇಗೆ ಅಲ್ಲಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ, ಪ್ರಮುಖವಾಗಿ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ಕಾರ್ಯಾಚರಣೆಯನ್ನು ನಡೆಸ್ತಾ ಇವೆ. ಇರಾನ್ನ ಟೆಹರಾನ್ನ ದೃಶ್ಯಗಳಿದು. ಯಾವಾಗ ಸರ್ವೋಚ್ಚ ನಾಯಕ ಖಮನೈ ಅವರ ಹತ್ಯೆ ಆಯಿತು, ಇರಾನ್ ಕೂಡ ಕುದಿತಾ ಇದೆ. ಈ ಹಿಂದೆ ಇದ್ದಂತಹ ವೈಷಮ್ಯ ದ್ವೇಷಕ್ಕಿಂತ 10 ಪಟ್ಟು ಈಗ ಇಸ್ರೇಲ್ ಮೇಲೆ ಕೆಂಡ ಕಾರ್ತಾ ಇದೆ ತನ್ನ ಪ್ರತಿದಾಳಿಯನ್ನ ತೋರಿಸೋ ಮೂಲಕ. ನಮ್ಮ ದಾಳಿಯನ್ನ ನೀವು ಕೂಡ ಎದುರಿಸೋದಕ್ಕೆ ಸಜ್ಜಾಗಿ, ನಮ್ಮಲ್ಲಿ ಮಿಸೈಲ್ಗಳು ಖಾಲಿ ಆಗಲ್ಲ, ನೀವೆಷ್ಟೇ ದಾಳಿಯನ್ನ ಮಾಡಿದ್ರು ಅದೆಲ್ಲದಕ್ಕೂ ಕೂಡ ನಮ್ಮ ಉತ್ತರ ಹೀಗೆ ಇರುತ್ತೆ ಅನ್ನೋ ಎಚ್ಚರಿಕೆಯ ಸಂದೇಶವನ್ನ ಉಭಯ ದೇಶ